ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆ ಹೆಸರಲ್ಲಿ ಅರೆಸ್ಟ್ ಆಗಿದ್ರು ಸರ್. ಇದೀಗ ಅವ್ರ ಮೇಲೆ ರೇಪ್ ಕೇಸು, ಅತ್ಯಾಚಾರದ ಕೇಸು, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಎಸಗಿದ್ರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನು ನಮಗೆ ಮುಂಚೆಯಿಂದನೂ ಇದ್ರ ಬಗ್ಗೆ ಡೌಟ್ ಇತ್ತು. ಲಾಸ್ಟ್ ಟೈಮೇ ಅವರು ಎಲ್ಲ ಗುಂಪುಗಾರಿಗೆ ಕಟ್ಕೊಂಡು ಮುಂಬೈಗೆ ಹೋದ್ವಾಗಲೇ ನಮ್ಗೆ ಇದೆಲ್ಲ ಡೌಟ್ ಇತ್ತು. ಹಾಗಾಗಿ ಮಾಡಿರೋದು 100% ಸತ್ಯ ಅನಿಸುತ್ತೆ, ಅದರಲ್ಲೇನು ಡೌಟೇ ಇಲ್ಲ. ಆದರೆ ಬಿ ಜೆ ಪಿಯವರು ಯಾಕೆ ಸುಮ್ಮನೆ ಕೂತವ್ರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಬಿ ಜೆ ಪಿಯವ್ರು ಬಂದು ಬೀದಿಗೆ ಇಳಿದು ಹೋರಾಟ ಮಾಡಬೇಕು. ಇದ್ರ ಬಗ್ಗೆ ಅವರು ಹೆಣ್ಮಕ್ಳೇ ಅಲ್ವಾ, ಹೆಣ್ಮಕ್ಳು ಯಾರಾದ್ರೇನು ಮಹಿಳೆಯರಲ್ವಾ, ಅದ್ರ ಬಗ್ಗೆ ಧ್ವನಿ ಎತ್ತಲೇಬೇಕಾಗುತ್ತೆ. ಬರೀ ಕಾಂಗ್ರೆಸ್ ಅವರು ಅಂತ ಅಲ್ಲ, ಎಲ್ಲ ಪಬ್ಲಿಕ್ಕು ಎಲ್ಲರೂ ಧ್ವನಿ ಎತ್ತಬೇಕು. ಇದರಲ್ಲಿ ಬಿ ಜೆ ಪಿಯವರು ಬರಬೇಕು, ಮತ್ತು ಎಲ್ಲರೂ ಬರಬೇಕು. ಬಂದು ಇದ್ರ ಬಗ್ಗೆ ಹೋರಾಟ ಮಾಡಿ ಜನಕ್ಕೆ ತಿಳಿಸ್ಬೇಕು. ಇಂಥವ್ರನ್ನ ಜೈಲಿಗೆ ಕಟ್ಟೋದಕ್ಕೆ ಯಾವುದೇ ಹಿಂದೆ ಮುಂದೆ ನೋಡದೆ ಜೈಲಿಗೆ ಕಳಿಸ್ಬೇಕು. ಇಂಥವ್ರಿಗೆ ಜೀವಾವಧಿ ಶಿಕ್ಷೆ ಕೊಡಿಸ್ಲೇಬೇಕು ಅಂತ ನನಗೆ ಕೇಳ್ಕೊಳ್ತೀನಿ. ನೋಡಿ, ಇಷ್ಟು ದಿನ ಈಗ ಹಗರಣಗಳು ಬಯಲಿಗೆ ಬಂದಿರಲಿಲ್ಲ, ಈಗ ಹಗರಣ ಬಯಲಿಗೆ ಬಂದಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ತನಿಖೆ ನಡೆಸಿ, ಹೆಚ್ಚಿನ ರೀತಿ ಯಾರಾದರೂ ಜಡ್ಜು ಅಥವಾ ಯಾರಾದರೂ ಜಡ್ಜ್ ಮುಖಾಂತರ ತನಿಖೆ ನಡೆಸಿ ಸತ್ಯತೆಗಳು ಹೊರಗಡೆ ಬಂದರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಹೆಣ್ಣುಮಕ್ಕಳ ಮೇಲೆ ಈ ರೀತಿಯಾದ ಕೃತ್ಯನ ಎಸಗ್ತಾ ಇದ್ದಾರೆ. ಶಾಸಕರು ಅಂತ ಅಂದ್ರೆ ಶಾಸನಗಳನ್ನ ಮಾಡೋದಿರ್ಬೋದು ಅಥವಾ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ, ಕ್ಷೇತ್ರದ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ಆದ್ರೆ ಅವರು ಈ ರೀತಿಯಾದ ಕೃತ್ಯ ಮಾಡೋದ್ರ ಬಗ್ಗೆ ಸಿ ಅಂತವರು ಅದು ಹೇಗೆ ಒಂದು ಪೊಸಿಷನಲ್ಲಿ ಇದ್ದು ಮಾಡ್ತಾರೋ ಅರ್ಥ ಆಗಲ್ಲ. ಸೊ ಅದೆಲ್ಲ ನಾವು ಜನರಾಗಿ ನಾವು ಎಲೆಕ್ಷನ್ಸಲ್ಲಿ ವೋಟ್ ಮಾಡಿಬಿಟ್ಟು ಯಾರು ಎಲ್ಲಿರ್ಬೇಕಂತ ನಾವು ಯೋಚಿಸ್ಬೇಕು ಫಸ್ಟು. ಸೊ ಇವಾಗಿಂದ ದುಡ್ಡು ಕೊಟ್ಟು ವೋಟ್ ಹಾಕ್ಸ್ಕೊಂಡು ಅದೆಲ್ಲ ಮಾಡ್ತಾರೆ. ಸೊ ಅದು ನಮ್ಮ ತಪ್ಪು ಇದೆ, ಅವ್ರದ್ದು ತಪ್ಪಿದೆ, ನಮ್ಮದು ತಪ್ಪಿದೆ. ಸೊ ಎಲ್ಲ ಅವ್ರ ಮೇಲೇ ಹಾಕೋಕ್ಕೆ ಆಗಲ್ಲ ನಮಗೆ. ಅದಕ್ಕೆ ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದರೆ, ಸ್ವಲ್ಪ ಇವಾಗ ಇರೋ ಯೂತರು ಸ್ವಲ್ಪ ಭಯ ಪಡ್ತಾರೆ. ನಾವೇನಾದರೂ ಚೇಂಜ್ ತಗೊಂಡು ಬರೋಣ ಅಂದ್ಕೊಂಡ್ರು ಅವ್ರಿಗೆ ಭಯ, ಅಯ್ಯೋ ರಾಜಕೀಯ ಎಲ್ಲಿ ಹೋಗೋಕ್ಕಾಗುತ್ತೆ, ನಮಗೆಲ್ಲ ಕೈಯಲ್ಲಿ ದುಡ್ಡಿದ್ರೆ ರಾಜಕೀಯದಲ್ಲಿ ಇರ್ಬೋದು ನಾವು ಅಂತೆಲ್ಲ ಯೋಚಿಸ್ತಾರೆ. ಸೊ ನನಗೇನನ್ಸುತ್ತಂದರೆ ಒಂಥರ ಈ ರಾಜಕೀಯ ಅವ್ರಿಗೂ ಒಂಥರ ಎಕ್ಸಾಮ್ಸ್ ಇಡಬೇಕು. ಸೊ ಅವ್ರಿಗೆ ಗೊತ್ತಾಗಬೇಕು ಏನು ಅವ್ರಿಗೆ ಮಾರಲ್ಸ್ ಇದೆಯಾ, ಎನಫ್ ಎಜುಕೇಷನ್ ನಾಲೆಜ್ ಇದೆಯಾ, ಅವಾಗ ಅದೆಲ್ಲ ಅದೆಲ್ಲ ನಾವು ರಿಸಲ್ಟ್ಸ್ ಬರುತ್ತಲ್ವ, ಇವಾಗ ಎಕ್ಸಾಮ್ ಬರೆದ್ರೆ. ಸೊ ಆ ಥರ ಮಾಡಿದ್ರೇ ಅವ್ರಿಗೆ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ, ಓಕೆ ಇವ್ರು ಹೆಂಗೆ ಯೋಚಿಸ್ತಾರೆ, ಇವ್ರ ಮಾರಲ್ಸ್ ಏನು, ಇವ್ರ ಡಿಸಿಪ್ಲಿನ್ ಏನಂತ ಅವಾಗ ಗೊತ್ತಾಗುತ್ತೆ. ಸೊ ಅದರಿಂದ ನಾವು ಒಂದು ಐಡಿಯಾ ಬರುತ್ತೆ. ಸೊ ಯೂತು ಬರಬೇಕು, ಮುಂದೆ ಬರಬೇಕು, ಇದಕ್ಕೆಲ್ಲ ನಾವು ನಾಯಕತ್ವ ತಗೋಬೇಕು ಅಂತೆಲ್ಲ. ಬಟ್ ಅವ್ರು ಭಯ ಪಡ್ತಾರೆ, ನಾವು ಭಯ ಪಡ್ತೀವಿ. ನಾವು ಅನ್ಕೊಂತೀವಿ ಎಷ್ಟೋ ಒಂದ್ಸತಿ ನಾವು ಹೋದರೆ ನಾವು ಚೇಂಜ್ ಮಾಡ್ಬೋದಲ್ಲ, ಆದರೆ ನಮ್ಮ ಹತ್ರ ಪವರ್ ಇಲ್ಲ, ಕಾಸಿಲ್ಲ, ಏನಿಲ್ಲ, ಏನು ಮಾಡೋಕ್ಕಾಗಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.